ನಮಸ್ಕಾರ ಆತ್ಮೀಯರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ಡಿಕೆ ಶಿವಕುಮಾರ್ ಸಿಎಂ ಆಗಿ ಒಂದು ತಿಂಗಳಾಗಿದೆ. ಈ ಒಂದು ತಿಂಗಳಲ್ಲೇ 10 ಸವಾಲು ಎದುರಿಸಿದ್ದಾರೆ. ಸಿಎಂ ಆಗ್ತಾ ಇದ್ದಂತೆ ಖಾತೆ ಹಂಚಿಕೆ ಕಗ್ಗಂಟಾಯಿತು. ಆಮೇಲೆ 3-4 ಸಚಿವರು ರೆಬೆಲ್ ಆಗಿದ್ರು. ತಮಗೆ ಕೊಟ್ಟ ಖಾತೆ ಬೇಡ ಅಂತ ಬಂಡಾಯದ ಬಾವುಟ ಹಾರಿಸಿದ್ರು. ಕೊನೆಗೆ ಸಚಿವರನ್ನ ಸಮಾಧಾನ ಪಡಿಸೋ ಕೆಲಸವೂ ಆಯಿತು. ಇದಾದ ಮೇಲೆ ಗೃಹಲಕ್ಷ್ಮಿ ಗೃಹಜ್ಯೋತಿ ಯೋಜನೆಯ ಗೊಂದಲವು ದೊಡ್ಡ ಸವಾಲಾಯಿತು. ಇದೀಗ ಸಂಪುಟ ವಿಸ್ತರಣೆ ಮಾಡೋದಕ್ಕೆ ನಾನಾ ಸರ್ಕಸ್ ಮಾಡ್ತಾ ಇದ್ದಾರೆ. ಒಂದ್ ಕಡೆ ಸಿಎಂ ಸಿದ್ದರಾಮಯ್ಯ ಪಟ್ಟಿ, ಇನ್ನೊಂದ್ ಕಡೆ ಡಿಕೆ ಶಿವಕುಮಾರ್ ರೆಡಿ ಮಾಡಿರೋ ಪಟ್ಟಿ. ಇವರಿಬ್ಬರ ಪಟ್ಟಿಯಲ್ಲಿ ಯಾರ ನಾಯಕರಿಗೆ ಹೆಚ್ಚಿನ ಮನ್ನಣೆ ಸಿಗುತ್ತೆ ಅನ್ನೋ ಅನುಮಾನ ಈಗಿರೋ ಯಕ್ಷ ಪ್ರಶ್ನೆ. ಇಂಥ ಹೊತ್ತಲ್ಲೇ ಈಗ ಮತ್ತೊಂದು ಹೊಸ ಬಿರುಗಾಳಿ ಎದ್ದಿದೆ. ಹೊಸ ಸಿಎಂ ಅಧಿಕಾರಕ್ಕೇರಿ 1 ತಿಂಗಳಾಗಿದೆ ಅಷ್ಟೇ. ಇದೇ ಹೊತ್ತಲ್ಲೇ ಮುಂದಿನ ಸಿಎಂ ಕೂಗು ಶುರುವಾಗಿದೆ. 2028ರಲ್ಲಿ ಪ್ರಿಯಾಂಕ್ ಖರ್ಗೆ ಮುಂದಿನ ಸಿಎಂ ಅನ್ನೋ ಘೋಷಣೆ ಶುರು ಮಾಡಿದ್ದಾರೆ. ಇದು ರಾಜ್ಯ ಕಾಂಗ್ರೆಸ್ನಲ್ಲಿ ಹೊಸ ಶೀತಲ ಸಮರಕ್ಕೆ ಮುನ್ನುಡಿ ಬರೆದಂತೆ ಕಾಣ್ತಾ ಇದೆ. ವಿಧಾನಸಭಾ ಚುನಾವಣೆಗೆ ಇನ್ನಿರೋದು ಕೇವಲ 2 ವರ್ಷ. ಇಂಥ ಹೊತ್ತಲ್ಲೇ ಪ್ರಿಯಾಂಕ್ ಖರ್ಗೆ ಮುಂದಿನ ಸಿಎಂ ಅಂತಿರೋದು ದೊಡ್ಡ ಚರ್ಚೆ ಹುಟ್ಟು ಹಾಕಿದೆ. ಡಿಕೆಶಿ ಕಂಡಿದ್ದ ಕನಸಿಗೆ ಇದು ಕೊಳ್ಳೆ ಇಡುತ್ತಾ ಅನ್ನೋ ಗುಸುಗುಸು ಶುರು ಮಾಡಿದೆ. ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಕೊನೆವರೆಗೂ ನೋಡಿ, ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ. ಆತ್ಮೀಯರೇ, 2 ವರ್ಷದ ಅವಧಿಗೆ ಸಿಎಂ ಆಗಿರೋ ಡಿಕೆಶಿ ದೊಡ್ಡ ಪ್ಲಾನ್ ಮಾಡಿಕೊಂಡೇ ಅಖಾಡಕ್ಕಿಳಿದಿದ್ದಾರೆ. ಡಿಕೆಶಿ ಬರೀ 2 ವರ್ಷದ ಅವಧಿಗೆ ಸಿಎಂ ಆಗಬೇಕು ಅಂತ ಬಂದವರಲ್ಲ. 2028ರ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಅಧಿಕಾರಕ್ಕೆ ತರಬೇಕು, ಆಗ ನಾನೇ 5 ವರ್ಷ ಸಿಎಂ ಆಗಿ ಆಡಳಿತ ನಡೆಸಬೇಕು ಅನ್ನೋದು ಡಿಕೆಶಿ ಪ್ಲಾನ್. ಹೀಗಾಗಿ ಈಗಿನಿಂದಲೇ ನಾನಾ ತಂತ್ರ ಶುರು ಮಾಡಿದ್ದಾರೆ. ಅಲ್ಲದೆ 2028ರ ಚುನಾವಣೆಗೆ ಏನೆಲ್ಲ ಯೋಜನೆಗಳು ಬೇಕೋ ಅದನ್ನೆಲ್ಲ ಈಗಿನಿಂದಲೇ ಶುರು ಮಾಡಿದ್ದಾರೆ. ಸಿಎಂ ಪಟ್ಟದ ಜೊತೆಗೆ ರಾಜ್ಯದ ಜನರ ಮನಸ್ಸು ಗೆಲ್ಲೋ ಕೆಲಸಕ್ಕೆ ಕೈ ಹಾಕಿದ್ದಾರೆ. 2028ರ ಚುನಾವಣೆಯಲ್ಲಿ ಕಾಲಿಗೆ ಚಕ್ರ ಕಟ್ಕೊಂಡಂತೆ ಓಡಾಡಿದವರು ಡಿಕೆ ಶಿವಕುಮಾರ್. ಒಂದ್ ಕಡೆ ಸಿದ್ದರಾಮಯ್ಯ ನಿಂತ್ರೆ ಇನ್ನೊಂದ್ ಕಡೆ ಡಿಕೆಶಿ ಇನ್ನಿಲ್ಲದ ಹರಸಾಹಸ ಪಟ್ಟಿದ್ರು. ಪಕ್ಷಕ್ಕಾಗಿ ತಮ್ಮನ್ನೇ ತಾವು ಮುಡಿಪಾಗಿಟ್ಕೊಂಡಿದ್ರು. ಹೀಗಾಗಿಯೇ ಕಾಂಗ್ರೆಸ್ ಪಕ್ಷ ದೊಡ್ಡ ಮಟ್ಟದಲ್ಲಿ ಗೆಲುವಿನ ನಗೆ ಬೀರಿತ್ತು. ಜೊತೆಗೆ ಡಿಕೆ ಶಿವಕುಮಾರ್ ಅವರ ಪಕ್ಷ ನಿಷ್ಠೆಗಾಗಿ ದಿಲ್ಲಿ ನಾಯಕರು ತಡವಾಗಿ ಆದರೂ ಸಿಎಂ ಪಟ್ಟವನ್ನ ಕರುಣಿಸಿದ್ದಾರೆ. ಈಗ ಸಿಎಂ ಆಗಿ ಅಧಿಕಾರಕ್ಕೇರಿರೋ ಡಿಕೆಶಿ 2028ರ ನಂತರವೂ 5 ವರ್ಷ ತಾವೇ ಸಿಎಂ ಆಗಿರಬೇಕು ಅನ್ನೋ ಕನಸು ಕಂಡಂತೆ ಕಾಣ್ತಾ ಇದೆ. ಇದೇ ನಿಟ್ಟಿನಲ್ಲಿ ತಮ್ಮೆಲ್ಲ ಯೋಜನೆಗಳನ್ನ ರೂಪಿಸ್ತಿದ್ದಾರೆ. ಹೋದಲ್ಲಿ ಬಂದಲ್ಲಿ 2028ಕ್ಕೂ ನಮ್ಮದೇ ಸರ್ಕಾರ ಅಂತಿದ್ದಾರೆ. ಆದ್ರೆ ಈಗ ಹೊಸ ಸುದ್ದಿ ಹೊರಬಿದ್ದಿದೆ. 2028ಕ್ಕೆ ಪ್ರಿಯಾಂಕ್ ಖರ್ಗೆ ಹೊಸ ಸಿಎಂ ಅಂತ ಕಾಂಗ್ರೆಸ್ ಪಕ್ಷದ ನಾಯಕರೇ ಘೋಷಣೆ ಕೂಗ್ತಿದ್ದಾರೆ. ಇದು ಕಾಂಗ್ರೆಸ್ನಲ್ಲೇ ಹೊಸ ಸಂಚಲನ ಮೂಡುವಂತೆ ಮಾಡಿದೆ. ಡಿಕೆ ಶಿವಕುಮಾರ್ ಸಂಪುಟದಲ್ಲಿ ಪ್ರಿಯಾಂಕ್ ಖರ್ಗೆ ಗೃಹ ಸಚಿವರಾಗಿದ್ದಾರೆ. ಸಚಿವರಾದ ಬಳಿಕ ಇದೇ ಮೊದಲ ಬಾರಿಗೆ ತವರು ಜಿಲ್ಲೆ ಕಲಬುರಗಿಗೆ ಭೇಟಿ ನೀಡಿದ್ರು. ಹೀಗಾಗಿ ಪ್ರಿಯಾಂಕ್ ಖರ್ಗೆ ಅವರನ್ನ ಕಾಂಗ್ರೆಸ್ ಕಾರ್ಯಕರ್ತರು, ಖರ್ಗೆ ಕುಟುಂಬದ ಅಭಿಮಾನಿಗಳು ಅದ್ಧೂರಿಯಾಗಿ ಸ್ವಾಗತ ಕೋರಿದ್ದಾರೆ. ತೆರೆದ ವಾಹನದಲ್ಲಿ ಎಂಟ್ರಿ ಕೊಟ್ಟ ಪ್ರಿಯಾಂಕ್ ಖರ್ಗೆ ಭರ್ಜರಿ ರ್ಯಾಲಿಯನ್ನೇ ನಡೆಸಿದ್ದಾರೆ. ಕಾಂಗ್ರೆಸ್ ಕಚೇರಿಯಲ್ಲಿ ಮಾತನಾಡಿದ ವಿಧಾನ ಪರಿಷತ್ ಸದಸ್ಯ ತಿಪ್ಪಣ್ಣಪ್ಪ ಕಮಕನೂರ ಹೊಸ ಬಾಂಬ್ ಹಾಕಿದ್ದಾರೆ. 2028ಕ್ಕೆ ರಾಜ್ಯದಲ್ಲಿ ಪುನಃ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ, ಆಗ ಪ್ರಿಯಾಂಕ್ ಖರ್ಗೆ ಮುಖ್ಯಮಂತ್ರಿಯಾಗಲಿದ್ದಾರೆ ಅಂತ ಭವಿಷ್ಯ ನುಡಿದಿದ್ದಾರೆ. ಇದೇ ಈಗ ಕಾಂಗ್ರೆಸ್ ಪಕ್ಷದಲ್ಲಿ ಬಿಸಿ ಬಿಸಿ ಚರ್ಚೆಗೆ ಕಾರಣ ಆಗಿದೆ. ರಾಜ್ಯದಲ್ಲಿ ದಲಿತ ಸಿಎಂ ಆಗಬೇಕು ಅನ್ನೋ ಕೂಗು ತುಂಬಾ ಹಳೆಯದ್ದು. ದಲಿತ ಸಿಎಂ ಆಗಿ ಪರಮೇಶ್ವರ್ ಪಟ್ಟಕ್ಕೇರಬೇಕು ಅಂತ ತುಂಬಾ ಒತ್ತಡ ನಡೆದಿತ್ತು. ಆದರೆ ಕೂದಲೆಳೆ ಅಂತರದಲ್ಲಿ ಹಲವು ಬಾರಿ ಪರಮೇಶ್ವರ್ ಅವರ ಆಸೆ ಕೈ ತಪ್ಪಿತ್ತು. ಆದ್ರೆ ಈಗ ಈ ದಲಿತ ಸಿಎಂ ಕೂಗು ಪ್ರಿಯಾಂಕ್ ಖರ್ಗೆಗೆ ಪಟ್ಟ ಕಟ್ಟುವಂತೆ ಮಾಡುತ್ತಾ ಅನ್ನೋ ಚರ್ಚೆ ಹುಟ್ಕೊಂಡಿದೆ. ಗೃಹ ಖಾತೆ ವಹಿಸಿಕೊಂಡಿರೋ ಪ್ರಿಯಾಂಕ್ ಖರ್ಗೆ ಸಖತ್ ಆಕ್ಟಿವ್ ಆಗಿ ಕೆಲಸ ಮಾಡ್ತಿದ್ದಾರೆ. ಅಲ್ಲದೆ RSSನ ನೋಂದಣಿ ವಿಷಯವನ್ನ ಕೆದಕಿದ್ದ ಪ್ರಿಯಾಂಕ್ ರಾಷ್ಟ್ರ ಮಟ್ಟದಲ್ಲೂ ಸುದ್ದಿಯಾಗಿದ್ರು. ಇದು ಹೈಕಮಾಂಡ್ ನಾಯಕರ ಗಮನಕ್ಕೂ ಬಂದಿದೆ. ಹೀಗಾಗಿ ದಿಲ್ಲಿ ಮಟ್ಟದಲ್ಲೂ ಸದ್ದು ಮಾಡ್ತಿರೋ ಪ್ರಿಯಾಂಕ್ಗೆ ಅಪ್ಪನ ಕೃಪಾ ಕಟಾಕ್ಷವೂ ಇದೆ. ಹೈಕಮಾಂಡ್ ಮಟ್ಟದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಇದ್ದಾರೆ. ಅಂದು ಅಪ್ಪನಿಗೆ ತಪ್ಪಿದ ಸಿಎಂ ಸ್ಥಾನ ಮಗನಿಗೆ ಸಿಕ್ಕರೂ ಅಚ್ಚರಿ ಇಲ್ಲ. ಆತ್ಮೀಯರೇ, ಡಿಕೆಶಿ ಸರ್ಕಾರ ರಚನೆಯಾಗಿ ಜಸ್ಟ್ 1 ತಿಂಗಳಾಗಿದೆ. ಇಂಥ ಹೊತ್ತಲ್ಲಿ ಮುಂದಿನ ಸಿಎಂ ಕೂಗು ಶುರುವಾಗಿರೋದು ಕಾಂಗ್ರೆಸ್ನ ಒಳ ಬೇಗುದಿಗೆ ಕಾರಣ ಆದ್ರೂ ಅನುಮಾನ ಇಲ್ಲ. ರಾಜ್ಯ ಕಾಂಗ್ರೆಸ್ನಲ್ಲಿ ಹಲವು ಮಂದಿ ಸಿಎಂ ಸ್ಥಾನದ ಆಕಾಂಕ್ಷಿಗಳಾಗಿದ್ದಾರೆ. ಸತೀಶ್ ಜಾರಕಿಹೊಳಿ, ಈಶ್ವರ್ ಖಂಡ್ರೆ, MB ಪಾಟೀಲ್, ಪ್ರಿಯಾಂಕ್ ಖರ್ಗೆ ಅವರ ಜೊತೆಗೆ ಡಿಕೆ ಶಿವಕುಮಾರ್
ಹೀಗಾಗಿ ಘಟಾನುಘಟಿ ನಾಯಕರೇ ಇರುವಾಗ ಮುಂದಿನ ಸಿಎಂ ಅನ್ನೋ ಕೂಗು ಹುಟ್ಕೊಂಡಿರೋದು ಕಾಂಗ್ರೆಸ್ನ ಒಳ ಬೇಗುದಿಗೆ ಕಾರಣ ಆದ್ರೂ ಅಚ್ಚರಿ ಇಲ್ಲ. ನೋಡೋಣ, ಮುಂದಿನ ಸಿಎಂ ಅನ್ನೋ ಕೂಗು ಕಲಬುರಗಿಯಲ್ಲಿ ಶುರುವಾಗಿದೆ, ಇದು ಎಲ್ಲಿಗೆ ಬಂದು ನಿಲ್ಲುತ್ತೆ ಅಂತ. ಆತ್ಮೀಯರೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.